ಇನ್ನೇನಿದೆ, ಹೊಟ್ಟೆಯಿಂದ ಪ್ರಾಣ ಹಲ್ಲುಗಳವರೆಗೆ ಬರ್ತಿದೆ. ಮೆಲ್ಲನೆ ರೊಮ್ಯಾನ್ಸ್ ಆತುರದಲ್ಲಿ ಒಂದು ವಿಷಯ ಯೋಚನೆ ಮಾಡಲಿಲ್ಲ ಅನ್ವಿಕಾ. 2 ದಿನದಿಂದ ಸೀರಿಯಸ್ ಆಗಿದ್ದ ಪತಿಯವರು ಹಠಾತ್ತನೆ ಯಾಕೆ ರೊಮ್ಯಾಂಟಿಕ್ ರಾಕ್ಷಸ ಆದರು? ಸರಸದಲ್ಲಿ ಸತಿಯನ್ನು ಕೊನೆ ಹಂತದವರೆಗೆ ಕರೆತಂದು ಅವ್ಯಕ್ತವಾದ ಭಾವನೆ ಗುರಿ ಮಾಡಿ ಅರ್ಜುನ್ ಕಿಂಚಿತ್ತು ಕರುಣೆ ತೋರದೆ ಅನ್ವಿಕಾ ಮೇಲಿಂದ ಎದ್ದು ಟವಲ್ ಕಟ್ಕೊಳ್ತಿದ್ರೆ, ಏನಾಯ್ತು ಅಂದ್ಲು ನಡುಗೋ ತುಟಿಗಳಿಂದ. ಏನಾಯ್ತು ರಾಕ್ಷಸ? ಆಕ್ರೋಶದಿಂದ ನೋಡಿದ್ಲು. ಈಗ ನೀನು ತುಂಬ ನಾಜೂಕಾಗಿದೆ ಬೇಬಿ. 3 ತಿಂಗಳು ಪೂರ್ತಿ ಆಗೋವರೆಗೆ ನಮ್ಮ ಮಧ್ಯೆ ಯಾವುದೇ ಸಾಮೀಪ್ಯ ಇರಬಾರ್ದು. ಮತ್ತ್ಯಾಕೆ ನನ್ನ ಕೆರಳಿಸಿದ್ರಿ? ನನಗಿಷ್ಟ. ಅನ್ವಿಕಾ ಸಿಟ್ಟಿನಿಂದ ಎದ್ದು ಅರ್ಜುನ್ ಮುಂದೆ ಬಂದು, ನೀವು ಒಳ್ಳೆಯವರು ಅಂದ್ಕೊಂಡೆ, ಆದರೆ ನಿಮ್ಮಲ್ಲಿ ಆ ರಾಕ್ಷಸ ಗುಣಗಳು ಹಾಗೇ ಇವೆ ಅಂತ ಅವನು ಹೋಗದಂತೆ ಅಡ್ಡ ನಿಂತಳು. ಮೈ ಮೇಲಿನ ಸೀರೆ ಹೇಗಿದೆಯೋ, ಯಾವ ಸ್ಥಿತಿಯಲ್ಲಿ ಇದೆಯೋ ಗಮನಿಸಿದ ಅನ್ವಿಕಾ ಕೆಂಡಾಕ ಅವರ ಮುಖದಿಂದ ಗುರಾಯಿಸ್ತಿದ್ರೆ ಕೆಳಗೆ ಬಗ್ಗಿದ ಅರ್ಜುನ್ ಹೊಟ್ಟೆ ಮೇಲೆ ನಾಲಿಗೆ ಆಡಿಸ್ತಾ ಕಿರ್ಚಾಡಿ ಅರ್ಜುನನ ತಳ್ಳಲು ನೋಡಿದ್ರೂ ಪ್ರಯೋಜನ ಆಗಲಿಲ್ಲ. ಹೀಗೆ ಎಷ್ಟು ಹೊತ್ತಾದರೂ ನಿನ್ನ ಕಾಡಿಸ್ತೀನಿ, ನಿನಗೆ ಓಕೆ ಅಂದರೆ ನನಗೂ ಓಕೆ ಎಂದು ಕಣ್ಣು ಹೊಡೆದ. ಈಗ ನಿನ್ನ ಸಮಯ ಅಲ್ವಾ, ಅದಕ್ಕೆ ಆಟ ಆಡ್ತಿದ್ಯಾ? ನನ್ನ ಸಮಯ ಬಂದಾಗ ತೋರಿಸ್ತೀನಿ ನಿನ್ನ ಕತೆ ಅಂತ ಸೀರೆ ಬಿಚ್ಚಿ ಅರ್ಜುನ್ ಮೇಲೆ ಎಸೆದು ಹೋಗಿ ಶವರ್ ಕೆಳಗೆ ಕೂತ್ಲು. ಬಾಗಿಲು ಹಾಕತಿದ್ರಿಂದ ಹಿಂದೆ ಹೋದ ಅರ್ಜುನ್ ಮುನ್ಸ್ಕೊಂಡು ಹೆಂಡತಿಗೆ ಸ್ನಾನ ಮಾಡಿಸಿ ಚಿಕ್ಕ ಮಗುವಿನಂತೆ ಎತ್ಕೊಂಡು ಹೊರಗೆ ತಂದು ರೆಡಿ ಆಗು ಅಂತ ಹೇಳಿ ಹೋಗ್ತಿದ್ರೆ ಅರ್ಜುನ್ ಕೈ ಹಿಡಿದು ಸ್ವಲ್ಪ ಮೆತ್ತಿಗೆ, ಸ್ವಲ್ಪ ಸಾಫ್ಟ್ ಆಗಿದ್ದರೆ ಏನೂ ಆಗಲ್ಲ ಪ್ಲೀಸ್, ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೋ ರಾಕ್ಷಸ ಅಂತ ವಿನಂತಿಸಿದ್ಲು. ನಮ್ಮ ಭಾವನೆಗಳಿಗಿಂತ ಮಗುವಿನ ಆರೋಗ್ಯ ಮುಖ್ಯ ಅಂತ ಹಣೆ ಮೇಲೆ ಮುತ್ಕೊಟ್ಟು ಹೋದ. ತಾನು ಬರೋವರೆಗೆ ಮುನ್ಸ್ಕೊಂಡು ಹಾಗೆ ಕೂತಿದ್ದ ಅನ್ವಿಕಾಳನ್ನು ಅವನೇ ಹತ್ತಿರ ಇದ್ದು ರೆಡಿ ಮಾಡ್ದ. ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ರೆಡಿ ಆಗಬೇಕು? ಮಕ್ಕಳು ಬರ್ತಾರೆ, ನಾವೆಲ್ಲ ಹೊರಗೆ ಹೋಗೋಣ. ಹ್ಞೂ. ಅನ್ವಿಕಾ ಜಡೆ ಬಾಚಿ ಹಿಣಿಯುತ್ತಾ ಫೋನ್ ಮಾತಾಡ್ತಿದ್ದ ಅರ್ಜುನನ್ನು ನೋಡಿ ಅಣಕಿಸಿದ್ಲು. ಕನ್ನಡಿಯೊಳಗೆ ಅನ್ವಿಕಾ ಬಿಂಬ ನೋಡ್ತಾ ಅವನು ಹಿಂದೆ ತಿರುಗ್ತಾ ಅವಳು ವಕ್ರವಾಗಿ ತಿರುಗಿಸ್ದ ಬಾಯಿ ಹಾಗಿರಲು ಪಾಪ ಫ್ರೀಸ್ ಆದ್ಲು. ಮಕ್ಕಳು ಬರೋವರೆಗೆ ಆ ಬಾಯಿಗೆ ಬೀಗ ಹಾಕದಂತೆ ಶಿಕ್ಷೆ ನೀಡಿದ ಈ ರಾಕ್ಷಸ. ಡ್ಯಾಡಿ, ನಾನು ಡ್ರೈವ್ ಮಾಡ್ತೀನಿ ಅಂತ ಖುಷಿ ಸ್ಟೀರಿಂಗ್ ಹಿಡಿದ್ಲು. ಆ ದಾರಿಯಲ್ಲಿ ಪೊಲೀಸರು ಇರಲ್ಲ, ಮೇಲಾಗಿ ದೊಡ್ಡ ರಸ್ತೆಗಳು ಅಂತ ಮಗನ ಕೂರಿಸ್ಕೊಂಡ್ರು. ಅರ್ಜುನ್ ದೃಷ್ಟಿ ರಸ್ತೆ ಮೇಲಿತ್ತು. ತಾವು ಮಾಡಿದ ಪ್ರಾಜೆಕ್ಟ್ ಕೆಲಸ ಹೇಗೆ ನಡೀತು ಅಂತ ಹೇಳ್ತಿದ್ದ ಹೀರಾ, ನಮ್ಮ ಪ್ರಾಡಕ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಸೇಲ್ ಆಗಿವೆ ಮಮ್ಮಿ, ಖುಷಿಗೆ 3,000 ರೂಪಾಯಿ ಬಂದಿದೆ ಅಂದ್ಲು. ಅದೇನೇನು ಮಾಡಿದೆ ಅಂತ ಖುಷಿಯನ್ನು ಕೇಳಿದ್ಲು. ಕಿಡ್ಡಿ ಬ್ಯಾಂಕ್ನಲ್ಲಿ ಹಾಕ್ತೆ ಮಮ್ಮಿ ಅಂದ್ಲು ರಾಕ್ಷಸನ ಮುದ್ದಿನ ಮಗಳು. ನನ್ನ ರಾಕ್ಷಸ, ನನ್ನ ಬೇಬಿಗಳು ಯಾವಾಗಲೂ ಬೆಸ್ಟ್ ಅಂತ ಮೆಚ್ಕೊಂಡ. ಮತ್ತು ಕಷ್ಟಪಟ್ಟು ನಿಮ್ಮ ಡ್ಯಾಡಿಗೆ ಅಂತ ಅನ್ವಿಕಾ ಕೇಳಿದ್ಲು. ಡ್ಯಾಡಿಗೆ ಇದು ಅಂತ ಅರ್ಜುನ್ ಕೆನ್ನೆ ಮೇಲೆ ಮುತ್ತು ಕೊಟ್ಟು, ಸಾಕಲ್ವ ಡ್ಯಾಡಿ ಅಂದ್ಲು. ಅವಳ ಕೆನ್ನೆಗೆ ಮುತ್ತು ಕೊಟ್ಟು ಅರ್ಜುನ್ ಕಾರನ್ನು ಯೂಟರ್ನ್ ಮಾಡಿ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಪರಿಸರ ಗಮನಿಸಿದ ಅನ್ವಿಕಾ ಹೀರಾ ಜೊತೆ ಮಾತಾಡ್ತಾ ಹಿಂದೆ ನೋಡಿದ್ಲು. ತಕ್ಷಣ ಏನು ಅರ್ಥ ಆಗಿ ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂತ ಕೇಳಿದ್ಲು. ಅವನಿಂದ ಉತ್ತರ ಇಲ್ಲ. 5 ನಿಮಿಷಗಳಲ್ಲಿ ಒಂದು ದೊಡ್ಡ ಬಂಗ್ಲೆಗೆ ಕಾರ್ ಹೋಯಿತು. ಅನ್ವಿಕಾ ಹೃದಯ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರುವಾಯಿತು. ತನ್ನ ಅತ್ತೆ ಮನೆಯನ್ನು ನೋಡ್ತಾ, ನೀನಿಲ್ಲಿ ನನ್ನ ಹತ್ರ ಈ ಆಟ ಆಡ್ತಿದ್ಯಾ? ಅಲ್ಲಿ ನಿಮ್ಮ ಅಮ್ಮನಿಗೆ ವಿಷಯ ತಿಳಿದ್ರೆ ನಿನ್ನನ್ನು ಹೂತು ಹಾಕ್ತಾಳೆ, ಬಾಯಿ ಮುಚ್ಕೊಂಡು ಮನೆಗೆ ಹೋಗು ವಿನಯ್ ಅಂತ ಅವನನ್ನು ತಳ್ಳಿದ್ಲು ಮೈಥಿಲಿ. ನಾನಲ್ಲಿ ಇರೋದಕ್ಕೆ ನಿನ್ನ ಮದುವೆ ಆಗಿದ್ದು ಅಂತ ಸಿಟ್ಟಿನಿಂದ ಇದ್ದ ವಿನಯ್. ಮದುವೆ ಆದರೆ ಅಮ್ಮನನ್ನ ತಂಗಿಯನ್ನು ಒಬ್ಬರೇ ಬಿಟ್ಟು ಹೆಂಡತಿ ಹತ್ರ ಇರಬೇಕು ಅಂತ ಅರ್ಥ? ಸರಿ, ಹಾಗಿದ್ರೆ ಮನೆಗೆ ಹೋಗೋಣ ನಡಿ, ಅಲ್ಲೇ ನಿನ್ನ ಜೊತೆ ಸಂಸಾರ ಮಾಡ್ತೀನಿ, ಅಮ್ಮ ತಂಗಿಯನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತೀನಿ. ಮೈಥಿಲಿ ಸ್ವಲ್ಪ ಸಿಟ್ಟಿನಿಂದ ನೋಡ್ತಾ, ನಾನು ಬರಲ್ಲ ಅಂತ ತಾನೇ ಹಾಗಂತಿರೋದು ಅಂದ್ಲು. ಅಪ್ಪ, ಹೇಗೆ ಸಹಿಸ್ಕೊಳ್ಳಿ ನಿನ್ನ ಜೊತೆ? ಬಾ ಅಂದರೆ ಬರಲ್ಲ, ಇಲ್ಲೇ ಇರ್ತೀನಿ ಅಂದರೆ ಆಗಲ್ಲ ಅಂತೀಯ, ಮತ್ತು ನನ್ನ ಏನು ಮಾಡುವಂತೀಯ? ಗಾಳಿಯಲ್ಲಿ ನೇತಾಡಬೇಕಾ ಬಾವುಲಿ ಥರ? ವಿನಯ್ ಸಂಕಟ ನೋಡಿ ನಕ್ಕ ಮೈಥಿಲಿ. ಕೆಲವು ದಿನಗಳೇ ಅಲ್ವಾ, ನಿಮ್ಮ ಅಮ್ಮನಿಗೆ ವಿಷಯ ತಿಳಿದ್ರೆ ಏನಾಗುತ್ತೋ ಅಂತ ಟೆನ್ಷನ್ ಆಗಿದೆ ಅಂದ್ಲು. ಏನಾಗುತ್ತೆ, ಯಾವಾಗಲೂ ಅಂದಂತೆ ಬಾಯಿ ಕೆಲಸ ಕೊಡ್ತಾರೆ, ಕೋಪ ಹೆಚ್ಚಾದರೆ ಕೈ ಕೆಲಸ ಕೊಡ್ತಾರೆ, ಅದಕ್ಕೇನಂತೆ, ಕೆಲ ದಿನಗಳೇ ಅಲ್ವಾ. ಒಮ್ಮೆ ನಡೆದ ಮದುವೆಯನ್ನು ಬದಲಾಯಿಸೋದು ಅವರಿಂದ ಆಗಲ್ಲ ಅಲ್ವಾ. ತನುಜ ಮದುವೆಯಾಗಿ ಹೋದ್ಮೇಲೆ ನೀನು ನಾನೇ ಅಮ್ಮನನ್ನು ನೋಡ್ಕೊಳ್ಬೇಕು, ಆಗ ಖಂಡಿತ ನಮ್ಮ ಮದುವೆನ ಒಪ್ಕೊಳ್ತಾರೆ ಅಂದ. ತಪ್ಪದೆ ಒಪ್ಕೊಳ್ಳೋದು ಬೇರೆ, ಇಷ್ಟಪಟ್ಟು ಒಪ್ಕೊಳ್ಳೋದು ಬೇರೆ ಅಲ್ವಾ ವಿನಯ್. ನನಗಂತೂ ಯಾರೂ ಇಲ್ಲ, ನಿನಗಿರೋ ಅಮ್ಮನನ್ನು ಯಾಕೆ ದೂರ ಮಾಡಿ ನೋಯಿಸ್ಬೇಕು? ಕಣ್ಣರಳಿಸಿದ ಅನ್ವಿಕಾ ಬಾಗಲ್ ತೆಗೆದು ಕೈ ನೀಡ್ತಿರೋ ರಾಕ್ಷಸ ಅರ್ಜುನ ನೋಡ್ತಾ, ಏನು ಮಾಡ್ತಿದ್ಯಾ ಅರ್ಜುನ್ ಅಂದ್ಲು. ಸಂತೋಷದಿಂದ ಪಾಪಕ್ಕೆ ಮಾತೋದಲಿತು. ಇಳಿ ಅಂದ. ಅವನ ಮುಖ ಇನ್ನೂ ಗಂಭೀರವಾಗಿದ್ದರೂ ತನಗಾಗೊಂದಲ್ಲ ಹಲವು ಮೆಟ್ಟಿಲು ಕೆಳಗೆ ಬಂದಿದ್ದಾನೆ ಅಂತ ಅರ್ಜುನನ್ನು ಕೆಳಗೆ ಜಗ್ಗಿ ತುಟಿಗಳಿಗೆ ಮುತ್ತು ಕೊಟ್ಲು. ಸ್ಟುಪಿಡ್. ಪ್ರೀತಿಯಿಂದ ಗದರಿಸಿ ಜಾಗರೂಕತೆಯಿಂದ ಅನ್ವಿಕಾಳನ್ನು ಕೆಳಗಿಳಿಸ್ದ. ಮನೆಯಿಂದ ಆರತಿ ತಟ್ಟೆ ಹಿಡಿದು ಹೇಳಲಾಗದ ಆನಂದದಿಂದ ಬರ್ತಿರೋ ವಾಸವಿಯನ್ನು ನೋಡ್ತಿದ್ದ ಅನ್ವಿಕಾ ಕಣ್ಣುಗಳು ಆನಂದದಿಂದ ಹೊಳೆತಿದ್ವು. ನಿಜವಾಗಿಯೂ ನಂಬಲು ಆಗ್ತಿಲ್ಲ. ಅನಾರೋಗ್ಯದಿಂದಲೋ ಏನೋ ವಾಸವಿ ತುಂಬ ಸಣ್ಣಗಾಗಿದ್ದಾರೆ. ಆದರೆ ಇವರನ್ನ ನೋಡಿದ ಮೇಲೆ ಆಕೆ ವಯಸ್ಸು ಕಡಿಮೆ ಆದಂತ ಅನ್ನಿಸ್ತು ಸಂತೋಷದಿಂದ. ಹೋಗು ಅಂದ ಅರ್ಜುನ್ ಅನ್ವಿಕಾಳನ್ನು ಮುಂದೆ ಕಳಿಸಿ. ನೀವು ಬನ್ನಿ, 9 ಗಂಟೆಗೆ ಫ್ಲೈಟ್ ಇದೆ ಅಂದನು ಗಡಿಯಾರ ನೋಡ್ತಾ. ಎಲ್ಲಿಗೆ ಹೋಗ್ತಿದ್ದೀರಾ? ಬಿಸ್ನೆಸ್ ಟ್ರಿಪ್, ನ್ಯೂಯಾರ್ಕ್ಗೆ ಹೋಗ್ತಿದ್ದೀನಿ, ಬರೋ ಅಷ್ಟರಲ್ಲಿ 1 ವಾರ ಆಗುತ್ತೆ. ಅಲ್ಲಿವರೆಗೆ ಮಕ್ಕಳ ಜೊತೆ ನೀನು ಇಲ್ಲೇ ಇರಬೇಕು. ಅನ್ವಿಕಾ ಕಣ್ಣಲ್ಲಿ ನೀರು ತುಂಬಲು ಅವುಗಳನ್ನ ಮೃದುವಾಗಿ ಒರೆಸ್ತಾ,
ನೀನು ಕೇಳಿದ್ದನ್ನು ಮಾಡಿದ್ರು ಅಳ್ತೀಯಾ, ಮಾಡಲ್ಲ ಅಂದರೂ ಅಳ್ತೀಯಾ, ಇನ್ನೆಷ್ಟು ದಿನ ನಿನ್ನ ಜೊತೆ ಈ ಗೋಳು ಅಂತ ಹಣೆ ಮುಟ್ಟಿಸಿ ಅಂದ. ನೀವು ಒಂದು ಸಲ ಮನೆಯೊಳಗೆ ಬಂದು ಹೋದರೆ ಅಂತ ಮೆಲ್ಲ ಕೇಳಿದ್ಲು. ಬರೋ ಸಮಯ ಬಂದರೆ ಖಂಡಿತ ಬರ್ತೀನಿ, ಮಕ್ಕಳು ಮತ್ತು ನಿನ್ನ ಜಾಗ್ರತೆ ಅಂತನು ಮತ್ತೊಮ್ಮೆ ಹೇಳ್ತಾ. ವಾಸವಿ ಅನ್ವಿಕಾ ಮುಂದೆ ಬರೋಷ್ಟರಲ್ಲಿ ಅರ್ಜುನ್ ಕಾರ್ ಕಾಂಪೌಂಡ್ ದಾಟಿ ಹೋಗಿತ್ತು. ಮಗನನ್ನು ದೂರದಿಂದ ನೋಡಿದ್ಲೆ. ಆನಂದದಿಂದ ಕೈಕಾಲು ಆಡದ ವಾಸವಿ ಹತ್ತಿರಕ್ಕೆ ಬರೋಷ್ಟರಲ್ಲಿ ಮಗ ದೂರ ಹೋದದ್ದನ್ನು ಕಂಡು, ಮಗ ಯಾಕೆ ಹೊರಟು ಹೋದ ಅನ್ವಿಕಮ್ಮ ಅಂದ್ಲು ಬೇಸರದಿಂದ. ಇವತ್ತು ರಾತ್ರಿ ಅಮೇರಿಕಾಗೆ ಹೋಗ್ತಿದ್ದಾರೆ ಅತ್ತೆಯವರೇ, ಅಲ್ಲಿವರೆಗೆ ನನ್ನ ಇಲ್ಲೇ ಇರೋದಕ್ಕೆ ಬಿಟ್ಟು ಹೋಗಿದ್ದಾರೆ. ನೀವು ಬೇಸರ ಮಾಡ್ಕೊಳ್ಬೇಡಿ, ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾರಲ್ಲ, ಖಂಡಿತ ಮನೆಗೆ ಬರ್ತಾರೆ, ನನಗೆ ಗ್ಯಾರಂಟಿ ಅಂತ ಅತ್ತೆ ಕಣ್ಣೀರು ಒರೆಸಿ, ಆರೋಗ್ಯ ಹೇಗಿದೆ, ತುಂಬ ಸಣ್ಣಗಾಗಿದ್ದೀರಾ ಅಂದ್ಲು. ನಿನ್ನೆವರೆಗೆ ಚೆನ್ನಾಗಿರಲಿಲ್ಲ, ಇಂದಿನಿಂದ ಪೂರ್ತಿ ಆರೋಗ್ಯವಾಗಿ ಜಿಂಕೆ ಮರಿಯಂತೆ ಇರ್ತೀನಿ ಅಂತ ನಕ್ಕು ಮಕ್ಕಳಿಗೆ ಮತ್ತು ಅನ್ವಿಕಾಗೆ ದೃಷ್ಟಿ ತೆಗೆದು ವಾಸವಿ ಒಳಗೆ ಬನ್ನಿ ಅಂತ ಅವ್ರನ್ನ ಕಳಿಸಿ ನೀರು ಹೊರಗೆ ಚೆಲ್ಲಿ ಕೈಕಾಲು ತೊಳೆದು ಒಳಗೆ ಹೋದ್ಲು. ರಾಧಾಕೃಷ್ಣ ಅವರು, ಚಂದ್ರಮೌಳಿ ಅವರು ಯಾರೂ ಮನೆಯಲ್ಲಿರಲಿಲ್ಲ. ಅವ್ರಿಗಾಗಿ ತಿನ್ನಲು ತರ್ತಿದ್ದ ಸುಂದರಿ ಅಜ್ಜಿನ ನೋಡಿ, ಅಜ್ಜಿ ನೀವೇನಿಲ್ಲಿ? ಯಾದಗಿರಿ ಊಟಕ್ಕೆ ಹೋಗಿ ಅಲ್ಲಿ ಉಳಿಬೇಕು ಅಂತ ರಾತ್ರಿ ಹೋದ್ರಲ್ಲ, ಅಲ್ಲಿಗೆ ಹೋಗ್ಲಿಲ್ವಾ ಅಂದ್ಲು. ಇಲ್ಲ ಕಂದ, ಇಲ್ಲೇ ಬಂದ್ವು. ತಾತಯ್ಯ ನಾನು ಅರ್ಜುನ್ ವಿಷಯ ನಿನ್ನ ಹತ್ರ ಹೇಳಬಾರ್ದು ಅಂತ ಹೇಳಿದ್ದ, ಏನೋ ಮಾಡ್ತೀನಿ ಎಂದಿದ್ದ, ಹೇಳಿದೆ ಮುಚ್ಚಿಸ್ತಾರಲ್ಲ ಅದನ್ನ ಏನಂತಾರೆ? ಸರ್ಪ್ರೈಸಾ ಅಜ್ಜಿ? ಖುಷಿ ನಕ್ಕದ್ಲು. ಅದೇ ಕೊಡ್ತೀನಿ ಎಂದಿದ್ದ, ಅದಕ್ಕೆ ನಾನು ಕೂಡ ಹೇಳಲಿಲ್ಲ ಅಂತ ಆಕೆ ಮುಸಿ ಮುಸಿ ನಕ್ಕದ್ಲು. ಆಕೆ ನಿಷ್ಕಲ್ಮಶ ನಗು ಕಂಡು ಅನ್ವಿಕಾ ಮಕ್ಕಳಿಗೇನಾದರೂ ಮಾಡಿಕೊಡ್ಬೇಕು ಅಂತ ತಪ್ಪಿಸುತ್ತಾ ಅಡುಗೆ ಮನೆಗೆ ಹೋಗ್ತಿದ್ದ ವಾಸವಿಯ ಕೈ ಹಿಡಿದು ತಡೆದು ಸೋಫಾದಲ್ಲಿ ಕೂರಿಸ್ತಾ, ನೀವು ನಮಗಾಗಿ ಗಾಬರಿ ಪಟ್ಟು ಟೆನ್ಷನ್ ತಗೋಬೇಡಿ ಅತ್ತೆ, ನಾವು ಆ ಮನೇಲಿ ಹೇಗಿದ್ವೋ ಇಲ್ಲೋ ಹಾಗೆ ಇರ್ತೀವಿ, ಇದು ಕೂಡ ನಮ್ಮ ಮನೆ, ನಮಗೇನು ಬೇಕೋ ಅದು ನಾವೇ ಮಾಡ್ಕೊಂಡು ತಿಂತೀವಿ, ಆದರೆ ನೀವು ಹೀಗೆ ಗಾಬರಿ ಪಟ್ಟರೆ ಚೆನ್ನಾಗಿರಲ್ಲ, ಗಾಯ ಇನ್ನೂ ವಾಸಿಯಾಗಿಲ್ಲ ನಿಮಗೆ ಅಂದ್ಲು ತಲೆ ಕಟ್ಟು ನೋಡ್ತಾ. ನನ್ನ ಕೈಯಾರೆ ನಿಮ್ಗೆ ಅಡುಗೆ ಮಾಡಿ ಬಡಿಸಿ ನಿಮ್ಮನ್ನು ನೋಡ್ಕೊಂಡ್ರೆ ತಾನೇ ನನಗೆ ತೃಪ್ತಿ. ಆಕೆ ಅಮ್ಮನ ಕೈ ಗಾಯ ನೋಡ್ತಿದ್ದ ಅನ್ವಿಕಾ, ನೀವು ಯಾಕೆ ಹಾಗೆ ಅಡ್ಡ ಹೋದ್ರಿ? ನಿಮಗೇನಾದರೂ ಆಗಿದ್ರೆ? ನಾನು ಹೋಗೋದಿದ್ರೆ ಆ ಮಗು, ಅವಳನ್ನು ನೋಡಿದ ತಕ್ಷಣ ನನಗೆ ನನ್ನ ಮೊಮ್ಮಗಳೇ ನೆನಪಾದಮ್ಮ. ವಾಸವಿಯಲ್ಲಿನ ಬದಲಾವಣೆಗೆ ಅನ್ವಿಕಾ ಯಾವತ್ತೂ ಸಂತೋಷ ಪಡುತ್ತಲೇ ಇರ್ತಾಳೆ. ಮಾವನವರು ಇಲ್ವಾ ಮನೆಯಲ್ಲಿ? ಏನೋ ಅರ್ಜೆಂಟ್ ವಿಷಯ ಅಂತ ಆಫೀಸ್ಗೆ ಹೋದರು. ಇಬ್ಬರು ತಾತಂದಿರು ವಾಕಿಂಗ್ ಮಾಡಲು ಪಾರ್ಕ್ ಹೋದರು. ಇವರು ಮಾತಾಡ್ತಿರುವಾಗಲೇ ಪಾರ್ಕ್ನಿಂದ ರಾಧಾಕೃಷ್ಣ ಅವರು ಮತ್ತು ಸುಂದರಂ ತಾತಯ್ಯ ಬಂದರು. ಅನ್ವಿಕಾಳನ್ನ ಅಲ್ಲಿ ಕಂಡು ಅವರು ಆಶ್ಚರ್ಯಪಡ್ತಾ, ಅನ್ವಿಕಾ ನೀನಿಲ್ಲಿ ಏನು ಮಾಡ್ತಿದ್ಯಮ್ಮ? ಅರ್ಜುನ್ಗೆ ಹಿಡ್ದೆ ಬಂದ್ಯಾ ಅಂತ ಗಾಬರಿ ಪಡ್ತಿದ್ರೆ, ನಿಮ್ಮ ಮೊಮ್ಮಗನೇ ಕರೆತಂದು ಇಲ್ಲಿ ಬಿಟ್ಟರು ತಾತಯ್ಯ, ನೀವೇನು ಗಾಬರಿ ಪಡಬೇಡಿ. ನಿಜವಾ? ಅರ್ಜುನ್ ಬಿಟ್ಟು ಹೋದ್ನಾ? ಅಂದರೆ ಅವನು ಕೂಡ ಬಂದಿದ್ದಾನಾ ಅಂತ ಅವರು ಮನೆಯೆಲ್ಲ ಹುಡುಕ್ತಿದ್ರೆ, ಇಲ್ಲ ಕೆಲಸ ಇದೆ ಅಂತ ಹೊರಟು ಹೋದರು ಅಂದ್ಲು. ನಮಗಾಗಿ ನೀನು ಏನು ಸ್ಪೆಷಲ್ ಮಾಡ್ತೀಯಾ? ವಾಸವಿ ಪಕ್ಕ ಕೂತು ಕೇಳಿದ್ರು ಖುಷಿ. ನಿನಗೆ ಏನು ಬೇಕೋ ಅದು ಮಾಡಿಕೊಡ್ತೀನಮ್ಮ, ಹೇಳು ಏನು ತಿಂತೀಯಾ? ಹಾಗಿದ್ರೆ ಅರ್ಜುನ್ ಚಿಕ್ಕ ವಯಸ್ಸಿನಲ್ಲಿ ಇಷ್ಟಪಟ್ಟು ಏನು ತಿಂತಿದ್ದ ಅಂತ ಕೇಳಿದ್ಲು ಖುಷಿ. ಹೀರಾಳನ್ನು ಹುಡುಕ್ತಿದ್ದ ಅನ್ವಿಕಾಗೆ ಅಲ್ಲಿ ಹೀರಾ ಕಾಣಲಿಲ್ಲ. ನಿಮ್ಮ ಡ್ಯಾಡಿ ತಿನ್ನೋದೇ ನಿನಗೆ ಹಾಕ್ಬೇಕಮ್ಮ ಅಂತ ಮೊಮ್ಮಗಳನ್ನ ಮುದ್ದಾಡ್ತಾ ವಾಸವಿ ಕೇಳಿದ್ರು. ಗೊತ್ತಿಲ್ಲ. ಹೆಗಲು ಕುಲುಕಿದ ಖುಷಿ. ಮನೆ ತುಂಬ ಚೆನ್ನಾಗಿದೆ ಅಂತ ಮೆಚ್ಕೊಂಡ್ಳು. ನಕ್ಕ ಆಕೆ, ಇದು ಕೂಡ ನಿಮ್ಮ ಅತ್ತೆ ಆಕೆ ಬಂಗಾರ. ತನ್ನ ಮಗಳಿಗೆ ಇಷ್ಟ ಆದಂತೆ ಆಕೆ ಹೇಳಿದಂತೆ ಈ ಮನೆಯ ಪ್ರತಿ ಅಂಗುಲವನ್ನು ಕಟ್ಟಿಸಿದ್ದಾರೆ ನಿಮ್ಮ ತಾತ. ಎಲ್ಲ ಅದಕ್ಕೆ ಇಷ್ಟವಾಗಿದ್ದೇನೆ ಮಾಡಿದೆವು, ಆದರೆ ನಮ್ಮ ಪಾಲಿನ ನಂಬಲಾಗದೆ ಮಗುವನ್ನು ಅನುಮಾನಿಸಿ ಶಾಶ್ವತವಾಗಿ ದೂರ ಮಾಡಿಕೊಂಡ್ವು, ಮತ್ತೊಂದು ಮಗುವಿನ ದ್ವೇಷಕ್ಕೆ ಗುರಿಯಾದವು ಅಂತ ಆಕೆ ಬೇಸರ ಪಡ್ತಿದ್ರೆ, ನಡೆದು ಹೋದನ್ನ ನೆನೆದು ಸಂಕಟಪಟ್ಟು ಏನು ಪ್ರಯೋಜನ ಅತ್ತೆ? ಈಗ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅವನು ಇಷ್ಟ ಇಲ್ಲದೆ ಬಂದಿದ್ದೀವ, ಸ್ವಲ್ಪ ಯೋಚಿಸಿ ಅಂತ ಸಮಾಧಾನಿಸಿದ್ಲು. ಆಕೆ ಕಣ್ಣು ಒರೆಸ್ಕೊಂಡು, ನಿಜ ಅನ್ವಿಕಾ, ನಿಮ್ಮಲ್ಲಿ ಇಲ್ಲಿ ಬಿಟ್ಟಿದ್ದಾನೆ ಅಂದರೆ ಮಗನ ಮನಸ್ಸಿನ ಸ್ವಲ್ಪ ನಮ್ಮ ಬಗ್ಗೆ ಸಹಾನುಭೂತಿ ಬಂದಿದೆ ಅಲ್ವಾ, ಅದೇ ಸಾಕು ನನಗೆ ಅಂತ ಅಡುಗೆ ಮನೆಗೆ ಹೋಗಿ ಇಷ್ಟ ಆದನ್ನೆಲ್ಲ ಮಾಡೋದಕ್ಕೆ ಮುಂದಾದ್ಲು ವಾಸವಿ. ಅನ್ವಿಕಾ ಹೀರಾ ಎಲ್ಲಿರ್ತಾಳೆ ಅಂತ ಹುಡುಕಿ ನೇರವಾಗಿ ಕೋಣೆಗೆ ಹೋದ್ಲು. ತಾಯಿ ಮಂಚದ ಮೇಲೆ ದಿಂಬನ್ನು ಅಪ್ಕೊಂಡು ಮಲಗಿದ್ದಾಳೆ ಹೀರಾ. ಸಂಜೆವರೆಗೆ ಅತ್ತೆ ಜೊತೆ ಮಾತು, ನೋವು, ಕಣ್ಣೀರು ಹಂಚ್ಕೊಂಡ ಅನ್ವಿಕಾಗೆ ಆಕೆ ಪ್ರತಿಕ್ಷಣವೂ ಪಶ್ಚಾತ್ತಾಪ ಪಡ್ತಿರೋದನ್ನು ಕಂಡು ಸಮಾಧಾನ ಮಾಡೋದು ಕಷ್ಟ ಆಯಿತು. ಯಾವ ಜೀವಿಯು ತನ್ನ ಮಕ್ಕಳ ಬಗ್ಗೆ ಇಷ್ಟು ನಿರ್ದಯವಾಗಿರೋದಿಲ್ಲ, ನಾವೇ ಪಶುಗಳಿಗಿಂತ ಹೀನವಾಗಿ ವರ್ತಿಸಿದ್ವು ಅಂತ ಆಕೆ ಅಳುತ್ತಿದ್ರೆ ಅನ್ವಿಕಾಗೆ ನೋವಾಯಿತು. ಆ ನೋವಿನಿಂದ ಬಿಡುಗಡೆ ನೀಡಲು ತನ್ನ ಗರ್ಭಿಣಿ ವಿಷಯದ ಬಗ್ಗೆ ಹೇಳಿದ್ಲು ಅನ್ವಿಕಾ. ವಾಸವಿಗೆ ಆನಂದದಿಂದ ಮಾತು ಬರಲಿಲ್ಲ. ನನ್ನ ಶ್ರೀಜಾನೆ ಮತ್ತೆ ನೀನು ಹೋಟೆಲ್ ಹುಟ್ಟಬೇಕು ಅನ್ವಿಕಾ ಅಂತ ಆಕೆ ಅಂದರೆ, ನನಗೆ ಗಂಡು ಮಗು ಬೇಕು ಅತ್ತೆಯವರೇ ಅಂದ್ಲು ಅನ್ವಿಕಾ. ನಕ್ಕಾಕೆ, ಹಾಗಿದ್ರೆ ಅವಳಿ ಮಕ್ಕಳನ್ನ ಪಡೆದುಬಿಡು, ಒಬ್ಬ ಗಂಡು ಒಬ್ಬ ಹೆಣ್ಣು ಹೊನತ ಅಷ್ಟರಲ್ಲೇ ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಶ್ರೀರಾಮ ರಕ್ಷ ಸ್ತೋತ್ರ ಓದಿ ತಾಯಿ ಮಕ್ಕಳನ್ನು ಕ್ಷೇಮವಾಗಿ ಕಾಪಾಡು ಅಂತ ತಮ್ಮ ಮನೆಯ ಕುಲದೇವ ರಾಮನನ್ನು ಬೇಡ್ಕೊಂಡು ಪ್ರಸಾದವನ್ನು ಅನ್ವಿಕಾಗೆ ತಿನ್ನಿಸಿ ಸಿಹಿ ಮಾಡಿದ್ಲು. ತಾಯಿ ಪ್ರೀತಿಯಲ್ಲಿನ ಸಭೆಯನ್ನು ಆ ಕ್ಷಣದಲ್ಲಿ ಸವದ್ಲು ಅನ್ವಿಕಾ. ಹೀರಾ ಇದ್ಮೇಲೆ ಶ್ರೀಜಾಗಿಷ್ಟ ಅದನ್ನೆಲ್ಲ ಪ್ರೀತಿಯಿಂದ ಉಣಿಸಿದ್ಲು ವಾಸವಿ. ಮೈಥಿಲಿ ಇಷ್ಟು ದೊಡ್ಡ ಕೆಲಸ ಮಾಡ್ತಾಳೆ ಅಂತ ತಿಳಿದಿದ್ರೆ ಅಂದು ಆ ಕೆಲಸ ಮಾಡ್ತಿರ್ಲಿಲ್ಲ ಅಂತ ಹೀರಾ ಕೈಗಳಿಂದ ತನ್ನ ಕೆನ್ನೆಗೆ ಹೊಡ್ಕೊಂಡ್ಳು. ಮೈಥಿಲಿಗೆ ಏನಾಯಿತು ಎಂಬುದು ಅಲ್ಲಿರೋರಲ್ಲಿ ಹೀರಾ ಮತ್ತು ರಾಧಾಕೃಷ್ಣ ಅವ್ರಿಗೆ ಮಾತ್ರ ತಿಳಿದಿತ್ತು, ಅನ್ವಿಕಾಗೂ ತಿಳಿದಿರಲಿಲ್ಲ. ಅದಕ್ಕೆ ಆಕೆ ಕೂಡ ಮೈಥಿಲಿಯನ್ನು ಬೈದ್ಕೊಂಡ್ಳು.
ಆಫೀಸ್ನಿಂದ ಬಂದು ಚಂದ್ರಮೌಳಿ ಅವ್ರ ಮನೆಯಲ್ಲಿನ ಸಂಭ್ರಮ ಕೊಂಡು ಖುಷಿಪಟ್ಟರು. ಅರ್ಜುನ್ ತಮ್ಮ ಮೇಲೆ ಸ್ವಲ್ಪ ಆದರೂ ದಯೆ ತೋರಿಸಿದ್ದಾನೆ ಅಂತ ಸಂತೋಷಪಟ್ಟರು. ಮಕ್ಕಳಿಗೆ ಮತ್ತು ಸೊಸೆಗೆ ಯಾವುದೇ ಅಸೌಕರ್ಯ ಆಗದಂತೆ ವಾಸವಿ ಜೊತೆ ಕೆಲಸದವ್ರಿಗೆ ಕಟ್ಟುನಿಟ್ಟಾಗಿ ಹೇಳಿದ್ರು. ರಾತ್ರಿ ಮಲಗಲು ಅರ್ಜುನ್ ಕೋಣೆಯಲ್ಲಿ ಸಿದ್ಧಪಡಿಸ್ತಿದ್ಲು ವಾಸವಿ. ಮನೆಯವರ ಜೊತೆ ಸಂತೋಷವಾಗಿ ಕಳೆದ ಸಮಯ ಅನ್ವಿಕಾಗೂ ಎಷ್ಟೋ ಮನಃಶಾಂತಿಯನ್ನು ನೀಡಿತು. ಮನಸ್ಸಿನಲ್ಲಿ ಅರ್ಜುನ್ಗೆ ಧನ್ಯವಾದ ಹೇಳಿಕೊಂಡ್ಳು. ಮಕ್ಕಳನ್ನ ಮಲಗಿಸಿ ಅರ್ಜುನ್ಗೆ ಕಾಲ್ ಮಾಡಿದ್ಲು. ಕೂಡಲೇ ಫೋನ್ ಎತ್ತ. ಥ್ಯಾಂಕ್ ಯು ರಾಕ್ಷಸ ಅಂದ್ಲು ಹ್ಯಾಪಿ ಸ್ಮೈಲ್ನೊಂದಿಗೆ. ಡಿನ್ನರ್ ಮಾಡಿದ್ವು, ಮೆಡಿಸಿನ್ ಕೂಡ ತೊಗೊಂಡಿದ್ದೀನಿ ಅಂತ ವಿಡಿಯೋ ಕಾಲ್ ಆನ್ ಮಾಡಿದ್ಲು. ಅವನೇ ಏರ್ಪೋರ್ಟ್ನಲ್ಲಿ ಇರೋದು ಕಂಡು ಬಂದಾಗ ಅರ್ಥ ಮಾಡ್ಕೊಂಡು ಅನ್ವಿಕಾ, ನಾನು ನಿಮ್ಮ ಬೆಡ್ ಮೇಲೆ ಮಲಗಿದ್ದೀನಿ, ಸೊ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿಲ್ಲ ಅಂತ ರೇಗಿಸಿದ್ಲು. ಒಂದು ಸಣ್ಣ ನಗು ಕೊಟ್ಟು ಮಕ್ಕಳನ್ನು ತೋರಿಸು ಅಂದ. ಒಬ್ಬರನ್ನೊಬ್ಬರು ಒಪ್ಕೊಂಡು ಮಲಗಿದ್ದ ಹೀರಾ ಮತ್ತು ಖುಷಿಯನ್ನು ತೋರಿಸಿದ್ಲು. ನಿಜವಾಗಿಯೂ ಕೆಲಸದ ಮೇಲೆ ಹೋಗ್ತಿದ್ದೀರಾ ಅಂತ ಹಠಾತ್ತನ್ನು ಕೇಳಿದ್ಲು. ಅರ್ಜುನ್ ಹುಬ್ಬು ಏರಿಸಿ ನೋಡ್ತಿದ್ರೆ, ಇಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಅವನ ನೇರ ನೋಟಕ್ಕೆ ತಡಬಡಾಯಿಸಿ ತಲುಪಿದ ಮೇಲೆ ಕಾಲ್ ಮಾಡಿ ಅಂದ್ಲು. ಶುಭರಾತ್ರಿ ಹೇಳಿ ಅನೌನ್ಸ್ಮೆಂಟ್ ಬರಲು ಹೊರಟ ಅರ್ಜುನ್. ಕಾಲ್ ಕಟ್ ಮಾಡಿದ ಅನ್ವಿಕಾ ಪ್ರಶಾಂತವಾಗಿ ತೃಪ್ತಿಯಿಂದ ರಾತ್ರಿ ನಿದ್ರಿಸಿದ್ಲು, ಯಾವುದೇ ಚಿಂತೆ ಇಲ್ಲದೆ. ಪಕ್ಕೆಲುಬುಗಳು ಮುರಿದು ಹೋಗ್ತಿದ್ವೇನೋ ಅನ್ನುವಷ್ಟು ಗಟ್ಟಿಯಾಗಿಡ್ದು ಮಲಗಿದ್ದ ವಿನಯ್ ಕೈಗಳನ್ನ ಬಿಡಿಸ್ಕೊಂಡು ಎದ್ದು ಮೈಥಿಲಿಗೆ ಬೆಳಗ್ಗೆ ಚುಕ್ಕೆಗಳು ಕಂಡವು. ನೋಡಲು ಕಡ್ಡಿಯಂತೆ ಇರ್ತಾನೆ, ಇಷ್ಟು ಗಟ್ಟಿಯಾಗಿದ್ದಾನೆ ಯಾಕೆ ಅಂತ ಎದ್ದು ಫ್ರೆಶ್ ಆದಮೇಲೆ ದೇವರಿಗೆ ದೀಪ ಹಚ್ಚಿದ್ಲು. ನಾನು ಅಹಂಕಾರದಿಂದ ಇದ್ದ ದಿನ ನಿನ್ನ ಕನಿಷ್ಠ ಇಷ್ಟಪಟ್ಟು ಒಂದು ನಮಸ್ಕಾರ ಕೂಡ ಹಾಕಲಿಲ್ಲ ಸ್ವಾಮಿ, ಅದಕ್ಕೆ ಹೀಗೆ ಮಾಡ್ತಿದ್ಯಾ ಅಲ್ವಾ ಅಂತ ನಕ್ಕು ಆರತಿ ನೀಡಿದ್ಲು. ಗಂಟೆ ಶಬ್ದಕ್ಕಿದ್ದ ವಿನಯ್ ಅಗರಬತ್ತಿ ಸುಗಂಧ ಮೂಗಿಗೆ ಬಡಿದು ಪ್ರಶಾಂತವಾದ ಬೆಳಗಿನ ಪರಿಚಯವಾಯಿತು. ಬಿಸಿ ಬಿಸಿ ಹೋಗಿ ಬರ್ತಿರೋ ಕಾಫಿ ಕಪ್ನೊಂದಿಗೆ ಬರ್ತಿರೋ ಮೈಥಿಲಿಯನ್ನು ಕಂಡ ವಿನಯ್ ಕಣ್ಣುಗಳು ಪಟಾಕಿಯಂತೆ ಬೆಳಗಿದ್ವು. ಕಣ್ಣು ಮುಚ್ಕೊಳ್ತಾ ಇತ್ತು. ಕನಸೋ ಅಥವಾ ಪ್ರಮೆಯೋ, ನಾನು ಬಯಸಿದ ಮದುವೆ ನಂತರದ ಬೆಳಗ್ಗೆ ಹೇಗಿರಬೇಕೋ ಪರ್ಫೆಕ್ಟಾಗಿ ಆಗೇ ಇದೆ, ಒಂದು ನಿಮಿಷ ಬಿಟ್ಟು ಅಂದ. ಏನೋ ಅನ್ನುವಂತೆ ನೋಡಿದ್ಲು ಮೈಥಿಲಿ. ನಮ್ಮಿಬ್ಬರ ಮಿಲನ ಅಂದ ತಕ್ಷಣ ಕಪ್ ಅವನ ಕೈಯಲ್ಲಿಟ್ಟು ಬೆಳಗ್ಗೆ ಶುರು ಮಾಡಿದ್ಯಾ ನೀನು ಹುಚ್ಚು ಹರಟೇನಾ ಅಂತ ಹೋಗ್ತಿದ್ರೆ ಎಲ್ಲಿಗೆ ಅಂದ. ನಾನು ಕಾಫಿ ಕಪ್ ತರಬೇಡವಾ ಅಂದಿದ್ದಕ್ಕೆ, ಇದನ್ನೇ ಹಂಚ್ಕೊಳ್ಳೋಣ, ಹೇಗೂ ರಾತ್ರಿ ಹಾಲು ಹಂಚ್ಕೊಳ್ಳೋದಕ್ಕಾಗಲಿಲ್ಲ, ಬೆಳಗಿನ ಕಾಫಿ ಏನಾದರೂ ಹಂಚ್ಕೊಳ್ಳೋಣ ಅಂತ ಹಠ ಮಾಡ್ತಿದ್ರೆ ನಗ್ತಾ ಪಕ್ಕದಲ್ಲಿ ಕೂತ್ಲು. ವಾಸವಿ ತನ್ನ ಮಾತೃ ಪ್ರೇಮವನ್ನು ಅನ್ವಿಕಾಗೆ ಸವಿಯುವಂತೆ ಮಾಡಿ ತಾಯಿ ಪ್ರೀತಿಯ ಮಾಧುರ್ಯವನ್ನು ಪರಿಚಯಿಸಿದ್ಲು. ಇದು ಒಂದು ವಾರ ಅನ್ವಿಕಾಳನ್ನು ಕಾಲ ಕೆಳಗಿಡದಂತೆ ನೋಡಿಕೊಂಡ್ಳು. ಮಕ್ಕಳಿಗೆ ಸ್ಕೂಲ್ಗಾಗಿ ಮುಂಜಾನೆ ಎದ್ದು ತಿಂಡಿ ಊಟ ಸಿದ್ಧ ಮಾಡಿಕೊಡ್ತಿದ್ಲು. ತಾನೇ ಅವರಿಗೆ ರೆಡಿಯಾಗಲು ಸಹಾಯ ಮಾಡ್ತಿದ್ಲು. ಎಷ್ಟೇ ಕೆಲಸ ಮಾಡಿದ್ರೂ ಆಕೆಯಲ್ಲಿ ಆಯಾಸ ಇಲ್ಲ, ದುಪ್ಪಟ್ಟು ಉತ್ಸಾಹದಿಂದ ಕೆಲಸ ಮಾಡ್ತಿದ್ಲು. ಹಿಂದಿನ ದಿನ ರಾತ್ರಿ ಅರ್ಜುನ್ ಫೋನ್ ಮಾಡಿ ಮಾರನೇ ದಿನ ಹೊರಡಲು ಹೇಳ್ದ. ಆ ವಿಷಯವನ್ನೇ ವಾಸವಿ ಹತ್ರ ಹೇಳಿದಾಗ ಅನ್ವಿಕಾ, ನನಗಿನ್ನೂ ಇಲ್ಲೇ ಇರಬೇಕನ್ನಿಸ್ತಿದೆ ಅತ್ತೆಯವರೇ, ಹೋಗೋದಕ್ಕೆ ಮನಸ್ಸಿಲ್ಲ ಅಂತ ಸಣ್ಣ ಮಗುವಿನಂತೆ ಬೇಸರ ಪಟ್ಟಾಗ ವಾಸವಿ ಮನಸ್ಸು ಆನಂದ ಪಡ್ತು. ಮಗ ಬಂದ ಮೇಲೆ ಇನ್ನು ಕೆಲವು ದಿನ ಇರಿಸು ಅಂತ ಕೇಳ್ತೀನಿ ಅನ್ವಿಕಾ, ನೀನು ಇಲ್ಲೇ ಇರು, ನಿಜಕ್ಕೂ ಡೆಲಿವರಿ ಆಗಿ ಮಗುವಿಗೆ 5ನೇ ತಿಂಗಳು ಬಂದ ಮೇಲೆ ಹೋಗುವೆಂತೆ ಅಂತ ಹೇಳ್ತಿದ್ರೆ ನಕ್ಕದ್ಲು. ಒಂದು ವಾರ ದೂರ ಇರಲು ಅಲ್ಲಿ ರಾಕ್ಷಸ ಅರ್ಜುನ್ ಎಷ್ಟು ಕಷ್ಟಪಡ್ತಿದ್ದಾನೋ, ಇನ್ನು ಇಷ್ಟು ದಿನ ಅಂದರೆ ಅಮ್ಮೋ ಅಂದ್ಕೊಂಡು ಅವ್ರು ಸರಿ ಅಂದರೆ ಇರ್ತೀನಿ ಅಂತ ಮಾತು ಕೊಟ್ಲು. ಖುಷಿ ಹೀರಾ ಸ್ಕೂಲ್ನಿಂದ ಬರೋಷ್ಟರಲ್ಲಿ ಗೋರಂಟಿ ಇದು ರೆಡಿ ಇಟ್ಟಿದ್ದ ವಾಸವಿಯವರು ಬರಲೆಂದು ಕಾಯ್ತಿದ್ರು. ಬಂದ ತಕ್ಷಣ ತಿನ್ನೋದು ಕೊಟ್ಟು ಮೂವರಿಗೂ ಕೈಗಳಿಗೆ ತುಂಬುವಂತೆ ಗೋರಂಟಿ ಹಚ್ಚಿ ತನ್ನ ಮುದ್ದನ್ನು ತೀರಿಸ್ಕೊಂಡ್ರು. ರಾತ್ರಿ ತಾನೇ ಸ್ವತಃ ಅನ್ನ ಕಲಸಿ ತಿನ್ನಿಸಿದ್ರು. ವಾಸವಿ ಪ್ರೀತಿಯನ್ನು ಕಂಡು ಚಂದ್ರಮೌಳಿಯವರು ಮತ್ತು ರಾಧಾಕೃಷ್ಣ ಅವರು ಸಂಭ್ರಮ ಪಟ್ಟರು. ಅರ್ಜುನ್ ಬರೋ ದಿನ ಸ್ವರಾಜ್ಯಂ ಅವ್ರಿಗೆ ಫೋನ್ ಮಾಡಿದ. ಅನ್ವಿಕಾ ಗರ್ಭಿಣಿ ವಿಷಯ ಮತ್ತು ವಾಸವಿ ಬಗ್ಗೆ ಹೇಳಿ, ಅತ್ತೆಯವರಿಗೆ ನಾನು ಇಲ್ಲಿರೋ ತುಂಬ ಆಸೆ ಆಗಿದೆ ಅಜ್ಜಿ, ಅವರ ಹತ್ರ ಈ ವಿಷಯ ಹೇಗೆ ಇಡಬೇಕು ಅಂತ ನಂಗೆ ತಿಳಿತಿಲ್ಲ, ದೊಡ್ಡವರು ನೀವೇನಾದರೂ ಹೇಳಿದರೆ ಕೇಳ್ತಾರೇನೋ ಅಂತ ದಯವಿಟ್ಟು ಬರಬಲ್ಲಿರಾ ಅಂತ ಕೇಳಿದ್ಲು. ಇಷ್ಟೊಳ್ಳೆ ಸುದ್ದಿ ಹೇಳಿದೆ, ನಾನು ಅಲ್ಲಿಗೆ ಬರ್ತೀನಿರು ಅಂತ ಮರುದಿನ 9 ಬಗೆಯ ಅಡುಗೆ, ಹೂವು, ಹಣ್ಣು, ತಾಂಬೂಲದೊಂದಿಗೆ ವಾಸವಿ ಮನೆಗೆ ಬಂದರು ಸ್ವರಾಜ್ಯಂ. ಅಜ್ಜಿ ಮತ್ತು ಲಕ್ಷ್ಮೀಕಾಂತಾತನವರು ಅವರನ್ನ ಮನೆಗೆ ಆತ್ಮೀಯವಾಗಿ ಬರಮಾಡಿಕೊಂಡ ವಾಸವಿ ಕಾಫಿ ಕುಡ್ತಾ ವಿಷಯ ಹೇಳಿದ್ಲು. ಮಗಳನ್ನು ಅಷ್ಟರಲ್ಲೇ ಕಳಿಸೋದು ನನಗಿಷ್ಟ ಇಲ್ಲ ಅಮ್ಮನವರೇ, ಒಂದು ವಾರ 1 ನಿಮಿಷದಂತೆ ಕಳೆದು ಹೋಯಿತು, ಅವರಿಗೆ ಇನ್ನೂ ನನ್ನ ಕೈಯಾರೆ ಮಾಡಿ ಬಡಿಸ್ಬೇಕು ಅಂತ ಎಷ್ಟು ಆಸೆ ಇದೆ ಅಂತ ಬೇಸರಪಟ್ಟರು ವಾಸವಿ. ಅನ್ವಿಕಾ ಈ 1 ವಾರದಲ್ಲಿ ಸ್ವಲ್ಪ ಕಳೆ ಬಂದು ಬಿಳಿ ಕಣ್ಣುಗಳಲ್ಲಿ ಕಾಂತಿ ಕಾಣಿಸ್ತಿತ್ತು. ಮುದ್ದಾಗಿ ಕಾಣಿಸ್ತಿದ್ರು ಸ್ವರಾಜ್ಯಂ ಅಜ್ಜಿ. ಸರಿ, ಮಗ ಬಂದರೆ ನಾನೇನಾದರೂ ಹೇಳ್ತೀನಿ, ಯೋಚಿಸ್ಬೇಡ, ಈಗ ನಿನಗೆ ಎಷ್ಟು ದಿನ, 3ನೇ ತಿಂಗಳು ಬಂತಾ ಅಂತ ಕೇಳಿದ್ರು. ಅನ್ವಿಕಾ ವಿಷಯ ಹೇಳಿದಾಗ ಇನ್ನೊಂದು ನೆಪ ಸಿಕ್ತಲ್ಲ, ಇನ್ನು ಮಗನನ್ನು ಇಲ್ಲೇ ಲಾಕ್ ಮಾಡೋಣ ಅಂದ್ಲು. ಅವರು ಸೀರಿಯಸ್ ಆಗಿಬಿಡ್ತಾರೇನೋ ಅಜ್ಜಿ ಅಂದ್ಲು ಅನ್ವಿಕಾ ಭಯದಿಂದ. ಏನೂ ಆಗಲ್ಲ, ನಾನು ಹೇಳ್ತೀನಲ್ವಾ ಅಂತ ಎಲ್ಲರೂ ತಿಂಡಿ ಮುಗಿಸಿ ಅರ್ಜುನ್ಗ ಕಾಯ್ತಾ ಹಾಲ್ನಲ್ಲಿ ಕೂತು ಮಾತಾಡ್ತಿದ್ದಾರೆ. ಖುಷಿ ಹೀರಾ ಸ್ಕೂಲ್ಗೆ ಹೋಗಿದ್ದಾರೆ. ಅವರು ಕೂಡ ಅಜ್ಜಿ ಹತ್ರ ಇನ್ನು ಕೆಲವು ಕಾಲ ಇರಬೇಕು ಅಂತ ಆಶಿಸ್ತಿದ್ದಾರೆ. ಅರ್ಜುನ್ ಕಾರು ಪೋರ್ಟಿಗಾಗಿ ಬಂದು ಹಾರ್ನ್ ಹೊಡೀತು. ಅವ್ರು ಬಂದರು ಅಜ್ಜಿ ಅಂತ ಅನ್ವಿಕಾ ಇದು ಹೋಗಲು ನೋಡ್ತಿರುವಾಗ ಮೊದಲು ಹೋದ ಸ್ವರಾಜ್ಯಂ ಅಜ್ಜಿ, ಮಗನೇ ಚೆನ್ನಾಗಿದೆಯಾ ಅಂತ ಕೇಳಿದ್ರು. ಚೆನ್ನಾಗಿದ್ದೀನಿ ಅಜ್ಜಿ, ನೀವು ಹೇಗಿದ್ದೀರಿ ಅಂತ ವಿಚಾರಿಸಿ ಹಿಂದೆ ಬರ್ತಿದ್ದ ಅನ್ವಿಕಾಳನ್ನು ಬಾ ಅಂತ ಕಣ್ಣಿನಲ್ಲೇ ಕರೆದ. ಸೀರೆ ಸೆರಗು ನಲಗಿಸ್ತಾ ಒಂದೊಂದೇ ಹೆಜ್ಜೆ ಇಟ್ಟು ಬರ್ತಿದ್ರೆ, ಒಳಗೆ ಬಾ ಮಗನೇ ಅಂದ್ಲು ಸ್ವರಾಜ್ಯಂ ಅಜ್ಜಿ. ಟೈಮಿಲ್ಲ ಅಜ್ಜಿ, ಹೋಗಬೇಕು ಅಂತ ಗಂಭೀರ ಧ್ವನಿಯಲ್ಲಿ. ಮತ್ತೆ ಮಗಳನ್ನು ಎಲ್ಲಿಗೆ ಬರೋದಕ್ಕೆ ಹೇಳ್ತಿದ್ಯಾ ಅಂತ ಕೇಳಿದ್ಲು.
ಮನೆಗೆ ಅಂತ. ಅವಳಿಗೆ ಈಗ 4 ತಿಂಗಳು ಅಲ್ವಾ, ಹೇಗೆ ಕರ್ಕೊಂಡು ಹೋಗ್ತೀಯಾ ಅಂತ ಸ್ವರಾಜ್ಯಂ ಅವರು ಹೇಳಿದ ತಕ್ಷಣ ಅರ್ಜುನ ಮುಖ ಗಂಭೀರವಾಗಿ ಅಂದರೆ ಅಂದನು ಅರ್ಥ ಆಗದೆ. ಮಗಳಿಗೆ 4ನೇ ತಿಂಗಳು ಬಂದಿದೆ ಅಲ್ವಾ, ಈಗ ಎಲ್ಲಿಗೂ ಹೋಗಬಾರ್ದು. ಅವಳು ಎಲ್ಲಿದ್ದಾಳೆಯೋ ಅಲ್ಲೇ 5ನೇ ತಿಂಗಳು ಬರೋವರೆಗೆ ಉಳಿಬೇಕು. ಹಾಗೆ ಮಾಡಿದ್ರೆ ತಾಯಿ ಮಗುವಿಗೆ ಕ್ಷೇಮ. ಅದಕ್ಕೆ ತಾನೇ ಬೆಸ ತಿಂಗಳಲ್ಲಿ ಗರ್ಭಿಣಿಯರನ್ನ ಎಲ್ಲಿಗೂ ಕಳಿಸುತ್ತಿದ್ದು. ಇದು ನಾನು ಹೇಳಿದ್ದೆಲ್ಲ ಮಗನೇ, ಶಾಸ್ತ್ರ ಹೇಳ್ತಿದೆ. ಅನ್ವಿಕಾಳನ್ನು ತುಂಬ ಕೋಪದಿಂದ ನೋಡ್ದ ಅರ್ಜುನ್. ಆ ನೋಟದ ಶಾಖಗಳು ತಲೆ ತಗ್ಸಿದ್ಲು. ಇಲ್ಲಿ ಇದ್ದರೆ ನಾವೆಲ್ಲ ಇರ್ತೀವಿ ಅನ್ವಿಕಾಗ. 5ನೇ ತಿಂಗಳು ಬರೋವರೆಗೆ ನಾನು ಕೂಡ ಇಲ್ಲೇ ಇರ್ತೀನಿ. ಒಬ್ಬರಿಂದ 3 ದೊಡ್ಡವರಿದ್ದೀವಿ ಮನೆಯಲ್ಲಿ. ಮಕ್ಕಳು ಇಷ್ಟು ಚೆನ್ನಾಗಿದೆ ಇಲ್ಲಿ ನೋಡು. ನಿನ್ನ ಹೆಂಡತಿ ಕೂಡ ಇಷ್ಟು ಹಾಯಾಗಿ ಸಂತೋಷವಾಗಿದ್ದಾಳೆ ಅಂತ ನಿಂಗೆ ತಿಳಿದಿಲ್ವಾ ಅಂತ ಚಮತ್ಕರಿಸ್ತಿದ್ರೆ ಅವರನ್ನು ಏನೂ ಅನ್ನಲಾಗದೆ ಅವಳು ನನ್ನ ಜೊತೆ ಬರಲು ಆಗಲ್ವಾ ಅಜ್ಜಿ ಅಂದ. ಇನ್ನು ಎಷ್ಟು ದಿನ ಮಗನೇ ಈ ಕೋಪತಾಪಗಳು? ನಮ್ಮ ಮನೆಗೆ ಒಪ್ಪುಟ್ಟ ವಾರಸುದಾರ ಬರ್ತಿದ್ದಾನೆ. ಈ ಸಮಯದಲ್ಲಿ ಎಲ್ಲರ ಪ್ರೀತಿ ಅವನಿಗೆ ಬೇಕು, ಎಲ್ಲರ ಆಶೀರ್ವಾದ ಅವನಿಗೆ ಬೇಕು. ನಾವೆಲ್ಲ ಅವನನ್ನು ಜಾಗ್ರತೆಯಾಗಿ ನೋಡ್ಕೊಂಡು ಈ ಭೂಮಿಗೆ ತರೋ ಕೆಲಸ ಮಾಡಬೇಕು. ಆದರೆ ಮಗಳನ್ನ ಹೀಗೆ ನೋಯಿಸ್ತಿದೆಯಾ ಹೇಳು? ನನ್ನ ಬಂಗಾರದ ಮಗ ಅಲ್ವಾ, ಬಾ ಮಗನೇ. ಅಮ್ಮನನ್ನು ಕ್ಷಮಿಸ್ತಿದ್ರೆ ನೀನು ಯಾರನ್ನು ಕ್ಷಮಿಸ್ತೀಯ ನೀನು ಅಂತ ಅರ್ಜುನ ಗಲ್ಲ ಹಿಡಿದು ಪ್ರೀತಿಯಿಂದ ಬೇಡ್ಕೊಂಡ್ರು ಅಜ್ಜಿ. ಆಕೆ ಹಾಗೆ ಮಾತಾಡ್ತಿದ್ರೆ ಎಂಥವರಾದರೂ ಆ ಪ್ರೀತಿ ಕರ್ಗೆ ಹೋಗ್ತಾರೆ ಅನ್ನಿಸ್ತು ಅನ್ವಿಕಾಗೆ. ಕೂಡಲೇ ಅರ್ಜುನ್ ಕೈ ಹಿಡಿದು, ಪ್ಲೀಸ್ ಅರ್ಜುನ್, ನಾನು ಇಲ್ಲೇ ಇರ್ತೀನಿ, ನಂಗೆ ತುಂಬ ಇಷ್ಟ ಆಗಿದೆ. ಅತ್ತೆಯವ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ನನಗೆ ಅಮ್ಮ ಎಲ್ಲದ ಕೊರತೆ ನೀಗ್ತಿದೆ, ಪ್ಲೀಸ್ ಒಪ್ಕೋ ಅಂತ ಅರ್ಜುನ್ ಎದೆಗೆ ಹತ್ತಿಕೊಂಡು ಮೆಲ್ಲಗೆ ಕೇಳಿದ್ಲು. ಅರ್ಜುನ ಉತ್ತರ ಏನಿರಬಹುದು ಅಂತ ಆ ಥರದಿಂದ ನೋಡ್ತಿದ್ದಾಳೆ ವಾಸವಿ. ದೊಡ್ಡವರು ಕೂಡ ಏನು ಹೇಳ್ತಾರೆ ಅಂತ ನೋಡ್ತಿದ್ರೆ ಓಕೆ ಎಂದ ಸರಳವಾಗಿ. ಏನು ನಂಬಿಕೆ ಇಲ್ಲದೆ ಮತ್ತೆ ಕೇಳಿದ್ಲು. ಇರು ಅಂದೆ ತಾನೇ ಅಂತ ಅನ್ವಿಕಾಳ ತಲೆಯನ್ನು ಪ್ರೀತಿಯಿಂದ ಸವರಿ ಕಣ್ಣುಗಳಲ್ಲಿ ನೋಡ್ದ. ಇರು ಅಂದರೆ ನೀನಿರ್ತಿಲ್ವಾ? ಅನ್ವಿಕಾ ಇನ್ನೂ ನನ್ನ ಕಾಡಬೇಡ ಅಂತ ಸ್ವರಾಜ್ಯಂ ಅವ್ರನ್ನ ನೋಡಿ, ಈಗ ಇವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗಿ ಸಂಜೆ ಮಕ್ಕಳು ಬರೋ ಅಷ್ಟರಲ್ಲಿ ಬಿಡ್ತೀನಿ ಅಜ್ಜಿ, ಓಕೆ ಅಲ್ವಾ? ಕರ್ಕೊಂಡು ಹೋಗ್ಬೋದಾ? ಖಂಡಿತ ಕರ್ಕೊಂಡು ಹೋಗೋ ಮಗನೇ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನನ್ನ ಮಾತು ಕೇಳಿ ಮಗಳನ್ನು ಇಲ್ಲಿರಿಸ್ತೀನಿ ಅಂದಿದ್ದಕ್ಕೆ ಸಂತೋಷ ಅಂದ್ಲು. ಅನ್ವಿಕಾ ಹತ್ತಲು ಮುಂದಿನ ಬಾಗಿಲು ತೆಗೆದ ಅರ್ಜುನ ಅವಳು ಹತ್ತಿರ ತಕ್ಷಣ ಕ್ಷಣವೂ ತಡ ಮಾಡದೆ ಕಾರು ಓಡಿಸ್ತಾ. ಮಗನನ್ನು ಕಣ್ಣಾರು ಸ್ವಲ್ಪ ಹೊತ್ತು ನೋಡಲಿಲ್ಲ ಎಂಬ ನೋವು ಬಿಟ್ಟರೆ ಅನ್ವಿಕಾ ಇಲ್ಲಿ ಇರೋದಕ್ಕೆ ಒಪ್ಪಿದ್ದಕ್ಕೆ ಸಂತೋಷಪಟ್ಟರು ವಾಸವಿ. ನೋಡಿದ್ಯಾ ಏನಾಗುತ್ತೋ ಅಂತ ಭಯಪಟ್ಟೆ. ಮಗನಿಗೆ ಅರ್ಥ ಆಗುವಂತೆ ಹೇಳಿದ್ರೆ ಯಾಕಾಗಲ್ಲ ಅಂತಾನೆ. ಈಗ ಅನ್ವಿಕಾ ವಿಷಯದಲ್ಲಿ ಏನು ಹೇಳಿದ್ರು ಕೂಡಲೇ ನಂಬುವಂತಿದ್ದಾನೆ. ಮಗು ಹುಟ್ಟೋ ಒಳಗಾಗಿ ನಿನ್ನ ಮಗನನ್ನು ನೀನು ಸಮಾಧಾನ ಮಾಡ್ಕೊಂಡು ಸಾಧ್ಯ ಆದರೆ ಕ್ಷಮೆ ಕೇಳು ವಾಸವಿ, ಖಂಡಿತ ಕ್ಷಮಿಸ್ತಾನೆ ಎಂದರು ಸ್ವರಾಜ್ಯಂ ಅಜ್ಜಿ. ನೀವು ನಿಜವಾಗಿಯೂ ಒಪ್ಕೊಂಡ್ರಾ ಅಂತ ಅನುಮಾನದಿಂದ ಕೇಳಿದ್ಲು ಅನ್ವಿಕಾ. ಅಗ್ರಿಮೆಂಟ್ ಬರೆದು ಕೊಡ್ಲಾ? ರಸ್ತೆ ಕಡೆ ನೋಡ್ತಿದ್ದ ಅರ್ಜುನ್ ಹೇಳ್ದ. ನನಗಿನ್ನೂ ನಂಬಿಕೆ ಬರ್ತಿಲ್ಲ. ಹಾಗಿದ್ರೆ ಸಂಜೆ ಇಲ್ಲೇ ಇರಿಸ್ತೀನಿ, ಆಗ ನಂಬ್ತೀಯಾ ಅಂದಿದ್ದಕ್ಕೆ. ಹಾಗೆ ಹೇಗಿರ್ತೀನಿ, ಇರಬಾರ್ದಲ್ವಾ ಅಂದ್ಲು ಸಿಟ್ಟಿನಿಂದ ನೋಡ್ದ ಅರ್ಜುನ್. ನಮ್ಮ ಮನೇಲಿ ಇರೋದಕ್ಕೆ ಏನು ಪ್ರಾಬ್ಲಮ್ ಅಂದ. ಮತ್ತು ಅಜ್ಜಿ ಹೇಳಿದ್ರಲ್ಲ ಅಂತ ಅನ್ವಿಕಾ ಅಂದಾಗ, ಖುಷಿ ಹೊಟ್ಟೆಲಿದ್ದಾಗ ನೀನು ಎಲ್ಲೆಲ್ಲಿ ಎಷ್ಟು ದಿನ ಇದ್ದೆ ಅಂತ ನನಗೆ ತಿಳಿಯೋದು ಅಂದ್ಕೊಂಡಿದ್ಯಾ? ಅವಳು ಹುಟ್ಟಲಿಲ್ವೇ ಆರೋಗ್ಯವಾಗಿ? ನಮ್ಮ ಮನಸ್ಸಿನಲ್ಲಿ ಕೆಟ್ಟದಿದ್ದರೆ ನಮ್ಮ ಲೈಫ್ ಕೂಡ ತುಂಬ ಹ್ಯಾಪಿಯಾಗಿರುತ್ತೆ. ಮನಸ್ಸಿನಲ್ಲಿ ಭಯ ಇಟ್ಕೊಂಡ್ರೆ ಅಂಥ ಸಂತೋಷದ ಲೈಫ್ ಆದರೂ ಭಯವಾಗಿಯೇ ಕಳೆಯುತ್ತೆ. ನಾನು ಇಂಥದ್ದನ್ನೆಲ್ಲ ನಂಬಲ್ಲ. ಆದರೆ ದೊಡ್ಡವ್ರು ನಮ್ಮ ಮೇಲೆ ಇಷ್ಟು ಅಭಿಮಾನ ಪ್ರೀತಿ ತೋರಿಸ್ತಾರೆ, ಅಂಥವ್ರ ಮಾತು ಮೀರೋದು ಇಷ್ಟ ಇಲ್ಲದೆ ಅಲ್ಲಿ ಒಪ್ಕೊಂಡೆ ಅಷ್ಟೇ. ಅಂದರೆ ಈಗ ನನ್ನ ಅತ್ತೆ ಹತ್ರ ಕರ್ಕೊಂಡು ಹೋಗಲ್ವಾ? ಪಾಪ ಅತ್ತೆ ಅಳ್ತಾರೆ ಅಂದ ತಕ್ಷಣ ಮನೆ ಮುಂದೆ ಕಾರ್ ನಿಲ್ಲಿಸ್ತಾ ಅರ್ಜುನ್ ಬಾಗಿಲನ್ನು ಮುರಿದಂತೆ ತೆಗೆದು ಅನ್ವಿಕಾಳನ್ನು ಎತ್ಕೊಂಡು ಒಳಗೆ ಕರೆತಂದು, ಮನೆಯಲ್ಲಿ ಯಾರೂ ಇಲ್ಲ, ಕೆಲಸದವರು ಕೆಲಸ ಮುಗಿಸಿ ಅವ್ರ ಮನೆಗೆ ಹೋಗಿದ್ದಾರೆ. ಒಳಗೆ ಕರ್ಕೊಂಡು ಹೋಗಿ ಬಾಗಿಲು ಹಾಕಿದ ಅರ್ಜುನ್ ಪಾಪ ಅನ್ವಿಕಾಳನ್ನು ನೇರವಾಗಿ ರೂಮ್ ಕರ್ಕೊಂಡು ಹೋಗಿ ಎಸುತ್ತಾ ಕ್ಷಣವೂ ತಡ ಮಾಡದೆ ತುಟಿಗಳನ್ನ ಸೇರಿಸ್ತಾ ಅವನ ಇಷ್ಟ ಪ್ರೀತಿ, ಅದಕ್ಕಿಂತ ಹೆಚ್ಚಾಗಿ ಮಾತುಗಳಲ್ಲಿ ಹೇಳಲಾಗದ ಭಾವನೆಯನ್ನು ಎಷ್ಟು ಕ್ಷಣಗಳು ಎಷ್ಟು ಗಂಟೆಗಳು ಸಹಿಸ್ಕೊಂಡಿದ್ನೋ ಒಂದು ಮುತ್ತಿನಲ್ಲಿ ತಿಳಿಸ್ತಾ. ಪ್ರಪಂಚ ಇಲ್ಲಿ ನಿಂತು ಹೋದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ಅನ್ವಿಕಾಗೆ. ಆದರೆ ಆಗಲ್ವಲ್ಲ. ನಿಮಿಷಗಳು ಉರುಳಿದ್ವು ಅವರ ಮುತ್ತಿನಲ್ಲಿ. ಅವಳ ಆ ಮುಖದ ತುಂಬ ಮುತ್ತುಗಳನ್ನಿಟ್ಟು ಪ್ರೀತಿಯಿಂದ ಕೆಳಗೆ ಬಗ್ಗೆ ಹೊಟ್ಟೆ ಮೇಲೆ ಕಿಸ್ ಮಾಡಿ ಅವಳು ಸಾರಿ ಅಂದ್ಲು ಪ್ರೀತಿಯಿಂದ. ಅಪರೂಪವಾಗಿ ಹೊಟ್ಟೆಗೆ ಮುತ್ತುಗಳನ್ನ ನೀಡಿ, ಏನಾದರೂ ತಿಂತೀಯಾ ಅಂತ ಕೇಳ್ದ. ಅವಳಿಗೆ ಹಸಿವಾಗಿದೆಯಾ ಅಂತ. ನೀವು ಮಾಡಿಕೊಡ್ತೀರಾ ನಕ್ಕದ್ಲು. ಅನ್ವಿಕಾಳನ್ನು ರೆಸ್ಟ್ ತಗೋ ಅಂತ ಹೇಳಿ ಹೋಗ್ತಿದ್ರೆ, ಬರ್ತೀನಿ, ಅಲ್ಲಿ ಕೂಡ ಯಾವಾಗಲೂ ರೆಸ್ಟ್ ಅಂತ ಯಾವ ಕೆಲಸ ಮಾಡೋದಕ್ಕೂ ಬಿಡಲಿಲ್ಲ ಅತ್ತೆ ಅಂದ್ಲು. ಅರ್ಜುನ್ ವಿತ್ ಸ್ಯಾಂಡ್ವಿಚ್ ಮಾಡ್ತಿದ್ರೆ ಮಾತುಗಳು ಹೇಳ್ತಿದ್ದಾಳೆ ಅನ್ವಿಕಾ. 10 ಮಾತುಗಳಲ್ಲಿ 8 ವಾಸವಿ ತನ್ನ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ಲು ಎಂಬ ಮಾತುಗಳೇ ಬರ್ತಿವೆ. ಅವು ಅವಳ ಅರಿವಿಲ್ಲದೆಯೇ ಬರ್ತಿವೆ. ಅರ್ಜುನ್ ಅಡ್ಡ ಹೇಳಲಿಲ್ಲ. ತನ್ನ ಹೆಂಡತಿ ಹ್ಯಾಪಿಯಾಗಿದ್ದಾಳೆ, ಅವನಿಗದು ಸಾಕು. ಗಂಡನ ಕೈ ಅಡುಗೆನ ಸುಸ್ತು ಹೊಡೆಯುವಂತೆ ತಿಂದು ಹಾಯಾಗಿ ನಿದ್ದೆ ಮಾಡ್ತಿದ್ದ. ಅನ್ವಿಕಾ ಎಚ್ಚರವಾಗಿದ್ಲು. ತನ್ನನ್ನು ಹಪ್ಕೊಂಡು ಮಲಗಿದ್ದ ಗಂಡನಿಗೆ ಮುತ್ತು ಕೊಟ್ಟು ಬಿಡಿಸ್ಕೊಂಡು ಫೋನ್ ತೆಗೆದುಕೊಂಡು ಬಾಲ್ಕನಿಗೆ ಬಂದು ಬಾಗಿಲು ಮುಚ್ಚಿ ಅತ್ತೆಯವರು ಫೋನ್ ಮಾಡಿದ್ಲು. ಆ ಫೋನ್ಗೆ ಕಾಯ್ತಿದ್ದ ವಾಸವಿ ಕೂಡಲೇ ಫೋನ್ ಎತ್ತಿ, ಅನ್ವಿಕಮ್ಮ ಅಂದ್ಲು. ಅತ್ತೆಯವರೇ, ನಾನೇ. ಗಾಬರಿ ಪಡ್ತಿದ್ದೀರಾ? ಭಯ ಆಗ್ತಿದೆ ಕಂದ. ಮಗ ಏನಾದರೂ ಕೋಪಿಸ್ಕೊಂಡ ಅಂತ? ಇಲ್ಲ ಅತ್ತೆ, ನನ್ನ ಮೇಲವೇ ಯಾವತ್ತೂ ಕೋಪ ತೋರಿಸಲ್ಲ. ಆದರೆ ಒಂದು ವಾರ ನನ್ನ ಮಿಸ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಕರೆ ತಂದರು. ಸಂಜೆ ನಾನು ಬರ್ತೀನಿ, ಮಕ್ಕಳು ಬರೋ ಮೊದಲೇ ಅಂದ್ಲು.
ಸರಿ ಮಗಳೇ, ಮಗನಿಗಷ್ಟು ತೊಂದರೆ ಕೊಡಬೇಡ ಅಂತ ಅನ್ವಿಕಾ ಮಾತಾಡ್ತಿರುವಾಗಲೇ ಫೋನ್ ಇಟ್ಲು ವಾಸವಿ, ತನ್ನಿಂದ ಅರ್ಜುನಿಗೆ ತೊಂದರೆ ಆಗಬಾರ್ದಂತ. ಅಮ್ಮಯ್ಯ, ಅತ್ತೆಯವರು ಫೋನಲ್ಲಿ ಹೇಳಿದ ಪಾಪ ಎಷ್ಟು ಗಾಬರಿ ಪಟ್ಟಿದ್ರು. ಒಂದು ದೊಡ್ಡ ಉಸಿರು ಬಿಟ್ಟು ಹಿಂದೆ ತಿರುಗುವಷ್ಟರಲ್ಲಿ ಅವಳ ಮುಂದಿದೆ 6 ಅಡಿಯ ಆ ಜಾನುಬಾಹು ರೂಪ. ಆ ಕಣ್ಣುಗಳಲ್ಲಿ ತನ್ನ ಪ್ರತಿಬಿಂಬ ನೋಡ್ತಿರೋ ಅನ್ವಿಕಾ ಏನು ಎಂಬುವಂತೆ ಹುಬ್ಬಾರಿಸಿದ್ಲು. ಫೋನ್ ಕಿತ್ತು ಪಕ್ಕಕ್ಕೆ ಎಸ್ದ ಅರ್ಜುನ್ ರೈಲಿಂಗ್ಗೆ ಅವಳನ್ನ ಲಾಕ್ ಮಾಡಿ ನಿದ್ದೆಯಲ್ಲಿ ಮುದ್ದಾಗಿದ್ದ ಮುಖ ನೋಡ್ತಾ, ಚೆನ್ನಾಗಿ ರೆಸ್ಟ್ ತೊಗೊಂಡ್ಯಾ, ನಿದ್ದೆ ಸಾಕಾಯ್ತಾ ಅಂತ ಕೂದಲು ಸರಿಪಡಿಸ್ತಾ ಕೇಳ್ದ. ಹೌದು, 2 ದಿನ ನಿದ್ದೆ ಇಲ್ದಿದ್ರು ಇರಬಲ್ಲೆ ಅನ್ನುವಷ್ಟು ನಿದ್ದೆ ಮಾಡಿದೆ ಅರ್ಜುನ್ ಅಂತ ಉತ್ಸಾಹದಿಂದ ಹೇಳ್ತಿದ್ರೆ ಅರ್ಜುನ್ ತುಟಿಗಳು ಹರಡಿದ್ವು. ಕೈಗಳು ಪಾಪ ಅನ್ವಿಕಾಳನ್ನು ಗಾಳಿಯಲ್ಲಿತ್ತಿ ಕಾಲುಗಳು ಒಳಗೆ ನಡೆದವು. ಮುಂದೆ ಏನಾಗುತ್ತಂತ ಗೊತ್ತಿರೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಚ್ಚಿನ ವಿಡಿಯೋವನ್ನು ಮೊದಲೇ ನೋಡೋದಕ್ಕೆ ಮೆಂಬರ್ಶಿಪ್ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.